ಏಪ್ರಿಲ್ 23ರಂದು ನಡೆದ ಚುನಾವಣೆಯಲ್ಲಿ ಡಿಎಂಕೆ ಮೈತ್ರಿಕೂಟ ಬಲವಾದ ಮುನ್ನಡೆ ಸಾಧಿಸಲಿದೆ ಎಂದು ಎಕ್ಸಿಟ್ ಪೋಲ್ಗಳು ಸೂಚಿಸುತ್ತಿವೆ. ಈ ವಿಡಿಯೋದಲ್ಲಿ ಈ ಪ್ರವೃತ್ತಿಯ ಹಿಂದಿನ ಪ್ರಮುಖ ಕಾರಣಗಳಾದ ಡಿಎಂಕೆಯ ಕಲ್ಯಾಣ ಯೋಜನೆಗಳು, ಪರಿಣಾಮಕಾರಿ ಮೈತ್ರಿ, ಎಂಕೆ ಸ್ಟಾಲಿನ್ ಅವರ ನಾಯಕತ್ವ ಮತ್ತು ಟಿವಿಕೆಯಂತಹ ಹೊಸ ಪಕ್ಷಗಳ ಸೀಮಿತ ಪ್ರಭಾವದ ಬಗ್ಗೆ ನಾವು ಚರ್ಚಿಸುತ್ತಿದ್ದೇವೆ. ಜೊತೆಗೆ ಎಐಡಿಎಂಕೆ ನೇತೃತ್ವದ ಎನ್ಡಿಎ ಚದುರಿಸುತ್ತಿರುವ ಸವಾಲುಗಳ ಬಗ್ಗೆಯೂ ವಿಶ್ಲೇಷಿಸುತ್ತಿದ್ದೇವೆ. ಮೇ 4ರಂದು ಫಲಿತಾಂಶ ಹೊರಬೀಳಲಿದ್ದು, ಈ ಅಂಶಗಳು ಅಂತಿಮ ಫಲಿತಾಂಶದ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಎಂಬುದನ್ನು ತಿಳಿಯಲು ಈ ವಿಡಿಯೋ ನೋಡಿ. ತಮಿಳುನಾಡಿನ 2026ರ ವಿಧಾನಸಭಾ ಚುನಾವಣೆಯ ಎಕ್ಸಿಟ್ ಪೋಲ್ಗಳು ಡಿಎಂಕೆ ನೇತೃತ್ವದ ಮೈತ್ರಿಕೂಟಕ್ಕೆ ಮುನ್ನಡೆ ಸಿಗುವ ಸುಳಿವು ನೀಡುತ್ತಿವೆ. ಆದರೆ ಈ ಲಾಭಕ್ಕೆ ಕಾರಣವೇನು? ಇದು ಕಲ್ಯಾಣ ರಾಜಕಾರಣವೇ, ಮೈತ್ರಿ ರಾಜಕಾರಣವೇ ಅಥವಾ ನಾಯಕತ್ವದ ಮೇಲಿನ ವಿಶ್ವಾಸವೇ? ಹೆಚ್ಚಿನ ಎಕ್ಸಿಟ್ ಪೋಲ್ಗಳ ಪ್ರಕಾರ ಡಿಎಂಕೆ ಮೈತ್ರಿಕೂಟವು ಸುಮಾರು 132 ಸ್ಥಾನಗಳನ್ನು ಗೆಲ್ಲುವ ಮತ್ತು 40% ಮತಗಳನ್ನು ಪಡೆಯುವ ಸಾಧ್ಯತೆ ಇದೆ. ಇದಕ್ಕೆ ಹೋಲಿಸಿದರೆ ಎಐಡಿಎಂಕೆ ನೇತೃತ್ವದ ಎನ್ಡಿಎ ಮತ್ತು ಟಿವಿಕೆ ಸುಮಾರು 76 ಸ್ಥಾನಗಳನ್ನು ಮತ್ತು 34.5% ಮತಗಳನ್ನು ಪಡೆಯಬಹುದು ಎಂದು ಅಂದಾಜಿಸಲಾಗಿದೆ. ದಿ ಫೆಡರಲ್ ಕರ್ನಾಟಕದಲ್ಲಿ ನಾವು ಈ ಪ್ರವೃತ್ತಿಯನ್ನು ರೂಪಿಸುತ್ತಿರುವ 4 ಪ್ರಮುಖ ಕಾರಣಗಳನ್ನು ನಿಮಗೆ ವಿವರಿಸುತ್ತೇವೆ. ಕಲ್ಯಾಣ ಯೋಜನೆಗಳ ತಲುಪುವಿಕೆ. ಡಿಎಂಕೆ ಸರ್ಕಾರದ ಪ್ರಮುಖ ಕಲ್ಯಾಣ ಯೋಜನೆಗಳು ಬಲವಾದ ಮತದಾರರ ನೆಲೆಯನ್ನು ಸೃಷ್ಟಿಸಿವೆ. ವಿಶೇಷವಾಗಿ ಮಹಿಳೆಯರಲ್ಲಿ ಉಚಿತ ಬಸ್ ಪ್ರಯಾಣ ಯೋಜನೆಯಿಂದ ಹಿಡಿದು ನಿರ್ದಿಷ್ಟ ಆರ್ಥಿಕ ನೆರವಿನವರೆಗೆ ಈ ಉಪಕ್ರಮಗಳು ಜನರ ದೈನಂದಿನ ಜೀವನದ ಮೇಲೆ ಗೋಚರವಾದ ಪ್ರಭಾವವನ್ನು ಬೀರಿವೆ. ದಿ ಫೆಡರಲ್ ಕರ್ನಾಟಕದ ಚುನಾವಣಾ ವರದಿಯ ಭಾಗವಾಗಿ ಈ ಹಿಂದೆ ಎಂದಿಗೂ ಡಿಎಂಕೆಗೆ ಮತ ಹಾಕದ ಮಹಿಳಾ ಮತದಾರರು ಈ ಬಾರಿ ಡಿಎಂಕೆಗೆ ಮತ ಹಾಕಲು ನಿರ್ಧರಿಸಿದ್ದಾರೆ ಎಂದು ನಾವು ಮುನ್ಸೂಚನೆ ನೀಡಿದ್ದೆವು. ವರದಿಗಳ ಪ್ರಕಾರ ಮಹಿಳಾ ಮತದಾರರು ವಿಶೇಷವಾಗಿ ಮುಂದುವರಿಕೆಗೆ ಒಲವು ತೋರುತ್ತಿದ್ದಾರೆ. ಆರಂಭಿಕ ಭಿನ್ನಾಭಿಪ್ರಾಯಗಳಿದ್ದರೂ ಡಿಎಂಕೆ ನೇತೃತ್ವದ ಮೈತ್ರಿಕೂಟವು ಹೆಚ್ಚಿನ ಮಟ್ಟದಲ್ಲಿ ಒಗ್ಗಟ್ಟಾಗಿದೆ. ಸೀಟು ಹಂಚಿಕೆಯ ಹೊಂದಾಣಿಕೆಗಳು ಮತ್ತು ಕೊನೆಯ ನಿಮಿಷದ ಮಾತುಕತೆಗಳು ಅವರಿಗೆ ಅನುಕೂಲಕರವಾಗಿದೆ. ಎಐಡಿಎಂಕೆ ಮತ್ತು ಬಿಜೆಪಿ ನೇತೃತ್ವದ ವಿರೋಧ ಪಕ್ಷವು ತನ್ನದೇ ಆದ ಅಡೆತಡೆಗಳನ್ನು ಎದುರಿಸುತ್ತಿದೆ. ಸೀಟು ಹಂಚಿಕೆಯ ಸಮಸ್ಯೆಗಳು, ಸ್ಥಳೀಯ ಮಟ್ಟದ ಅಸಮಾಧಾನ ಮತ್ತು ಸಮನ್ವಯದ ಕೊರತೆಯು ಅಭಿಮಾನದ ವೇಗದ ಮೇಲೆ ಪರಿಣಾಮ ಬೀರಿದೆ. ಹಲವು ಕ್ಷೇತ್ರಗಳಲ್ಲಿ ಇದು ಮತಗಳ ವಿಭಜನೆಗೆ ಕಾರಣವಾಗಿದ್ದು ಡಿಎಂಕೆಗೆ ಲಾಭವಾಗಿದೆ. ನಾಯಕತ್ವ ಮತ್ತು ಆಡಳಿತ ವಿರೋಧಿ ಅಲೆ. ಮುಖ್ಯಮಂತ್ರಿ ಕೆ ಸ್ಟಾಲಿನ್ ಅವರ ಆಡಳಿತವು ದ್ರಾವಿಡ ಮಾದರಿಯನ್ನು ಆಧರಿಸಿದೆ. ಇದು ಕಲ್ಯಾಣ ಮತ್ತು ಸಾಮಾಜಿಕ ನ್ಯಾಯದ ಮೇಲೆ ಕೇಂದ್ರೀಕರಿಸಿದೆ. ಕೆಲವು ಕಡೆ ಆಡಳಿತ ವಿರೋಧಿ ಅಲೆ ಇದ್ದರೂ ಅದು ಬಲವಾದ ಅಲೆಯಾಗಿ ಬದಲಾಗಿಲ್ಲ. ಬದಲಾಗಿ ಮತದಾರರ ಒಂದು ವಿಭಾಗವು ಬದಲಾವಣೆಗಿಂತ ಸ್ಥಿರತೆಯನ್ನು ಬಯಸುತ್ತಿದೆ. ಎನ್ಡಿಎ ಬಲವಾದ ಕಲ್ಯಾಣ ಆಧಾರಿತ ಆಡಳಿತ ಯೋಜನೆಯನ್ನು ಪ್ರದರ್ಶಿಸಲು ವಿಫಲವಾಗಿದೆ. ಹೊಸ ಪಕ್ಷಗಳ ಸೀಮಿತ ಪ್ರಭಾವ. ಟಿವಿಕೆ ನಾಯಕ ವಿಜಯ್ ಮತ್ತು ಸಣ್ಣ ಪಕ್ಷಗಳಂತಹ ಹೊಸ ರಾಜಕೀಯ ಪ್ರವೇಶಗಳು ಸ್ಪರ್ಧೆಗೆ ಹುರುಪು ತುಂಬಿವೆ. ಟಿವಿಕೆ ಸುಮಾರು 22 ಸ್ಥಾನಗಳನ್ನು ಮಾತ್ರ ಗಳಿಸಲಿದೆ ಮತ್ತು ಡಿಎಂಕೆ ಹಾಗೂ ಎಐಡಿಎಂಕೆಯ ಭದ್ರಕೋಟೆಗಳಲ್ಲಿ ಪ್ರಾಬಲ್ಯ ಸಾಧಿಸಲು ವಿಫಲವಾಗಿದೆ ಎಂದು ಸಮೀಕ್ಷೆಗಳು ಭವಿಷ್ಯ ನುಡಿದಿವೆ. ಆದರೆ ಎಕ್ಸಿಟ್ ಪೋಲ್ ಟ್ರೆಂಡ್ಗಳು ಅವುಗಳ ಪ್ರಭಾವವು ಫಲಿತಾಂಶವನ್ನು ಗಮನಾರ್ಹವಾಗಿ ಬದಲಾಯಿಸುವ ಬದಲು ಮತ ವಿಭಜನೆಗೆ ಮಾತ್ರ ಸೀಮಿತವಾಗಿರಬಹುದು ಎಂದು ಸೂಚಿಸುತ್ತದೆ. ನಿಕಟ ಸ್ಪರ್ಧೆ ಇರುವ ಕಡೆಯಲ್ಲಿ ಇದು ಮತ್ತೆ ಡಿಎಂಕೆಗೆ ಅನುಕೂಲವಾಗಲಿದೆ. ಎಕ್ಸಿಟ್ ಪೋಲ್ಗಳು ಕೇವಲ ಅಂದಾಜುಗಳು ಮಾತ್ರ. ಅಂತಿಮ ಫಲಿತಾಂಶ ಮೇ 4ರಂದು ಘೋಷಣೆಯಾಗಲಿದೆ. ಆದರೆ ಸದ್ಯದ ಮಟ್ಟಿಗೆ ಡಿಎಂಕೆ ತನ್ನ ಆಡಳಿತ, ಮೈತ್ರಿ ಮತ್ತು ಮತದಾರರೊಂದಿಗಿನ ಸಂಪರ್ಕವನ್ನು ಬಳಸಿ ಚುನಾವಣಾ ಲಾಭವನ್ನು ಪಡೆದುಕೊಂಡಿದೆ ಎಂದು ಅಂಕಿಅಂಶಗಳು ಸೂಚಿಸುತ್ತವೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.